ಒಪ್ಪಂದ ಮಾಡ್ಕೊಂಡಿದ್ದೆ ವಿಜೇಂದ್ರ ಟೀಮ್ ಅಂತ ಒಂದು ಆರೋಪ ದೊಡ್ಡ. ನಾನೇ ಹೇಳಿದ್ದೀನಿ ಮೊನ್ನೆ, ಯತ್ನಾಳ್ ಅವರು ಇವತ್ತು ಗೆದ್ದಿರೋದು. ಇವತ್ತು ಬೆಳಗ್ಗೆ ರೇಣುಕಾಚಾರ್ಯ ಅವರು ಹೇಳಿದ್ರು, ಬಿಜಾಪುರ ಜಿಲ್ಲೆಯ ಮಂತ್ರಿಗಳ ಜೊತೆಗೆ ಕಾಂಗ್ರೆಸ್ ಮಂತ್ರಿಗಳ ಜೊತೆ ಪ್ರಭಾವಿ ಸಚಿವರ ಜೊತೆ ಒಳ ಒಪ್ಪಂದ ಮಾಡ್ಕೊಂಡು ಅಲ್ಲಿ ಇದ್ದವ್ರನ್ನೆಲ್ಲ ಸೋಲಿಸಿ ಇವ್ರು ಮಾತ್ರ ಹಿಂದೂಗಳ ಹೆಸರಿನಲ್ಲಿ ಇವತ್ತು ಗೆದ್ಕೊಂಡ್ ಬರ್ತಾ ಇದ್ದಾರೆ ಹೊರತು ಅವ್ರೇನ್ ನಿಜವಾದ ಗೆಲುವಲ್ಲ. ಹೊರಗೆ ಬಂದು ನೋಡ್ಲಿ, ನಿಂತು ಅವಾಗ ಗೊತ್ತಾಗತ್ತೆ ಅವ್ರ ತಾಕತ್ತು. ಒಳ ಒಪ್ಪಂದ ಮಾಡ್ಕೊಂಡಿರೋದೆಲ್ಲ ಪದೇ ಪದೇ ಹೇಳ್ತಾ ಇರ್ತಾರೆ. ಯಾವ ಒಳ ಒಪ್ಪಂದ ಇಲ್ಲ, ಹೊರ ಒಪ್ಪಂದ ಇಲ್ಲ, ನಮ್ದೇನಿದ್ರು ನೇರ ಅಷ್ಟೇ. ಬಿಜೆಪಿ ವಿಭಾಗ ಮಾಡಿ ನಾವ್ಯಾರು ಬಿಜೆಪಿ ವಿಭಾಗ ಮಾಡ್ತಾ ಇಲ್ಲ. ನಾವೆಲ್ಲ ಬಿಜೆಪಿ ಪರವಾಗಿದ್ದೇವೆ, ಪಕ್ಷದ ಪರವಾಗಿದ್ದೇವೆ. ನಾವು ಯಾರು ಕೂಡ ಪಕ್ಷದ ಆದೇಶ, ಪಕ್ಷದ ಅಧ್ಯಕ್ಷರ ವಿರುದ್ಧ ಯಾರು ಕೂಡ ಇಲ್ಲ. ಅವ್ರ ರೀತಿ ನಾವ್ ಯಾರು ಕೂಡ ಪಕ್ಷದ ಅಧ್ಯಕ್ಷರ ಅವರು ಕಾಂಗ್ರೆಸ್ ಬಗೆಗಿಂತ ಹೆಚ್ಚಾಗಿ ವಿಜೇಂದ್ರ ಅವ್ರನ್ನ, ಯಡಿಯೂರಪ್ಪನವ್ರನ್ನ ಬೈತಾರೆ ಅಂದ್ರೆ ಅದ್ರ ಮೇಲೆ ಅರ್ಥ ಮಾಡ್ಕೊಳ್ಳಿ ಯಾರು ಒಳ ಒಪ್ಪಂದ. ರಮೇಶ್ ಜಾರಕಿಹೊಳಿ ಅವರು ಕೂಡ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ಏನೋ ಅವ್ರಿಗೆ ಗೊತ್ತಿಲ್ಲ, ಯಾಕೆ ಯಾವತ್ತು ಏನೇನಾಗುತ್ತೋ ಗೊತ್ತಿಲ್ಲ. ಅವ್ರದೊಂದು ಟೀಮ್ ಆದ್ರೆ ಬಿಜೆಪಿ ಎರಡಾಗಿ ಪಕ್ಷ ಬಿಜೆಪಿ ನೀವು ಹೋಲಿಕೆ ಮಾಡಕ್ಕಾಗಲ್ಲ ಇವ್ರ ಜೊತೆಗೆ, ಪಕ್ಷದ ಜೊತೆಗೆ. ಬಿಜೆಪಿ ವಿನಂತಿ ಮಾಡ್ತೀವಿ, ದಯಮಾಡಿ ಮಾಧ್ಯಮ ವಿನಂತಿ ಮಾಡ್ತೀವಿ. ನಿಮಿಷ ಅವರು 4 ಜನ, ನಾವು ಬಿಜೆಪಿ ರಾಜ್ಯ ಅಧ್ಯಕ್ಷ ಸಿದ್ಧಗೊಂಡಿವಿ. ನಾವು ತಂದೆಲ್ಲ 4 ಜನ ಇರೋದು. 4 ಜನ ಕಾಂಗ್ರೆಸ್ ಹೈಕಮಾಂಡ್ ಖಂಡಿತ ಬೇಕಲ್ಲ, ಕಾದು ನೋಡುವಂತ ತಂತ್ರಕ್ಕೆ ಬಲಿಯಾಗಿದ್ದಾರೆ. ಯಾವತ್ತು ಪಾಶುಪತಾಸ್ತ್ರವನ್ನ ಪ್ರಾರಂಭ ಮಾಡಿ ಬಿಟ್ರೆ ಒಂದೇ ಪಾಶುಪತಾಸ್ತ್ರಕ್ಕೆ ಎಲ್ಲವೂ ಕೂಡ ಸರ್ವನಾಶ. ಈಗ ಏನಾಗಿತ್ತು ಅಂದ್ರೆ ನಾವು ಬಹಳ ಗೌಪ್ಯವಾಗಿ ಸೌಮ್ಯವಾಗಿದ್ವಿ. ಏನೋ ಮಾತಾಡ್ತಾರೆ, ಉಳಿದವರೆಲ್ಲ ಬಗೆಹರಿಸ್ತಾರೆ ಅಂತ ಹೇಳಿ. ಆದ್ರೆ ಇವ್ರೇನ್ ಮಾಡ್ತಾ ಇದಾರೆ, ಪಕ್ಷದ ಬುಡಕೆ ಅವತ್ತು ಕೊಡ್ಲಿ ಪೆಟ್ಟು ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಪಕ್ಷದ ಹೆಸರಿನಲ್ಲಿ ಇಟ್ಕೊಂಡು ಪಕ್ಷದ ಬುಡಕೆ ಕೊಡ್ಲಿ ಪೆಟ್ಟು ಹಾಕಕ್ ಬಂದಾಗ ಇದು ಪಕ್ಷಕ್ಕೆ ಒಂದೇ ಅಲ್ಲ, ಪಕ್ಷದಾಗಿರೋ ನಾವೆಲ್ಲರೂ ಏನಿದ್ದೇವೆ, ನಮ್ಮ ಕಾರ್ಯಕರ್ತರುಗಳು ಏನಿದ್ದಾರೆ ಅವ್ರೆಲ್ಲರಿಗೂ ಕೂಡ ಇವ್ರು ಕೊಲೆ ಮಾಡ್ದಂಗೆ ಆಗ್ತಾ ಇದೆ. ಆ ದೃಷ್ಟಿ ಮೇಲೆ ಅವತ್ತು ಹೊರಗೆ ಬಂದಿದ್ದೇವೆ. ಹೈಕಮಾಂಡ್ ಸದ್ಯದಲ್ಲಿ ಈಗಾಗಲೇ ವಿಜೇಂದ್ರ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಲೋಕಸಭಾ ಚುನಾವಣೆ ಮುಂಚೆನೆ ಅವ್ರ ಮೇಲೆ ಕ್ರಮ ಜರುಗಿಸಕ್ ಹೊರಟಿದ್ರು. ಅವತ್ತಿನ ದಿವಸ ನಾವು ನೋಡ್ರಿ, ಬೈ ಎಲೆಕ್ಷನ್ ವಿಜೇಂದ್ರ ಅವ್ರನ್ನ ಹೊಣೆ ಮಾಡೋದು ಮೂರ್ಖತನದ ಪರಮಾವಧಿ. ಬೈ ಎಲೆಕ್ಷನ್ ಹಿಂದೆ ನಾವು ಎಲ್ಲ ಬಿಜೆಪಿಗೆ ಬಂದಂತ ಸಂದರ್ಭದಲ್ಲಿ 15 ಕ್ಷೇತ್ರಕ್ಕೆ ಚುನಾವಣೆ ಆದ್ರೆ 12 ಕ್ಷೇತ್ರದಲ್ಲಿ ಅವತ್ತು ನಾವು ಗೆದ್ವಿ. ಕಾರಣ ಏನು, ಎಲ್ಲೆಲ್ಲಿ ಸರ್ಕಾರ ಇರ್ತದೆ ಅಂತ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ ಸಹಜವಾದಂತ ಮತದಾರ ಯಾಕೆ ಯಾವ್ಯಾವ್ದೊಂದು ಆಶೆ ಆಮಿಷಗಳಿಗೆ ಬಲಿಯಾಗಿ ಮಾಡ್ತಾನೆ. ಇವತ್ತು ಉದಾಹರಣೆಗೆ ನಿನ್ನೆ ಮಕ್ಕಳ ಕಲ್ಯಾಣ ಸಚಿವರು ಹೇಳ್ತಿದ್ದಾರೆ, ಇನ್ನು ನಾವು ಸ್ತ್ರೀ ಶಕ್ತಿ ಹಣವನ್ನ, ಗೃಹಲಕ್ಷ್ಮಿ ಹಣವನ್ನ 4-5 ದಿವಸದಲ್ಲಿ ಬಿಡುಗಡೆ ಮಾಡ್ತೀವಿ. ಆದ್ರೆ ರಾಮನಗರ ಜಿಲ್ಲೆಯಲ್ಲಿ 12ನೇ ತಾರೀಕು ರಿಲೀಸ್ ಆಯ್ತು, ಸಂಡೂರು ಬಳ್ಳಾರಿ ಜಿಲ್ಲೆಯಲ್ಲಿ ರಿಲೀಸ್ ಆಯ್ತು, ಹಾವೇರಿ ಜಿಲ್ಲೆಯಲ್ಲಿ 12ನೇ ತಾರೀಕು ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ 3 ಜಿಲ್ಲೆಯಲ್ಲಿ ಯಾಕೆ ಮಾಡ್ಲಿಲ್ಲ? ಅಲ್ಲಿ ಚುನಾವಣೆ ಇದೆ ಅಂತೇಳಿ ಅವರು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ನೇರವಾಗಿ ಮತದಾರರ ಮೇಲೆ ಇವತ್ತು ಪ್ರಭಾವವನ್ನು ಬೀರ್ಲಿಕ್ಕೆ ಆತರ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು, ಹಣವನ್ನ ದುರುಪಯೋಗ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷ 3 ಸ್ಥಾನ ಗೆದ್ದ ತಕ್ಷಣ ಏನು ಇಡೀ ಜಗತ್ತನ್ನೇ ಗೆದ್ದಾಗಲ್ಲ. ಮೊನ್ನೆ ನಾವು ಕೂಡ 18 ಸ್ಥಾನವನ್ನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತದಲ್ಲಿ ಇದ್ರೂ ಕೂಡ 18 ಸ್ಥಾನಗಳನ್ನ MP ಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ. ಮುಂದಿನ ಚುನಾವಣೆಯಲ್ಲಿ ಭಾರತೀಯ